ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ನಾವು ಒಂದು ಕೆಲಸದಲ್ಲಿ ಮುಂದುವರಿಬೇಕು, ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡು ಆ ಕೆಲಸನ ಮಾಡಲಿಕ್ಕೆ ಹೋದಾಗ ಎಷ್ಟು ಅಡೆತಡೆಗಳು ಬರ್ತಾ ಹೋಗುತ್ತೆ. ಹಾಗೆಯೇ ಸ್ಟಾರ್ಟಿಂಗಲ್ಲೇ ನಾವು ಇದು ಆಗಲ್ಲ ಬಿಡು, ತುಂಬ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಬಿಟ್ಬಿಟ್ರೆ ಅದು ಯಾವತ್ತೂ ನಮ್ಮ ಕೈಗೆ ದಟ್ಟೋದೇ ಇಲ್ಲ. ಅಂದರೆ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೀವನನೂ ನೋಡ್ಕೊಳ್ಳಿ, ಸೇಮೇ ಇರುತ್ತೆ. ಹಾಗೆಯೇ ಸಕ್ಸಸ್ ಆದವ್ರ ಜೀವನನೂ ಸೇಮೇ ಇರುತ್ತೆ, ಯಾವುದು ಚೇಂಜ್ ಇಲ್ಲ. ಅವರು ಭೂಮಿ ಮೇಲೆ ಬದುಕ್ತಾ ಇದ್ದಾರೆ, ಅವರಿಗೂ 24 ಗಂಟೆನೇ ಇರೋದು. ನಾವು ಭೂಮಿ ಮೇಲೆ ಬದುಕ್ತಾ ಇರೋದು, ನಮಗೂ 24 ಗಂಟೆನೇ ಇರೋದು. ಆದರೂ ಎಷ್ಟು ಡಿಫ್ರೆನ್ಸು, ಯಾಕೆ ಡಿಫ್ರೆನ್ಸ್ ಆಗುತ್ತೆ? ಅವ್ರು ಯಾಕೆ ಸಕ್ಸಸ್ ಆಗ್ತಾರೆ ಅಂದರೆ, ಅವರು ಸಕ್ಸಸ್ ಆಗೋ ರೀತಿಯಲ್ಲೇ ಯೋಚನೆ ಮಾಡ್ತಾರೆ, ಅಂಥವ್ರನ್ನೇ ನೋಡ್ತಾರೆ, ತಿಳ್ಕೊಳ್ತಾರೆ, ಹೊಸದನ್ನು ಕಲಿತಾ ಹೋಗ್ತಾರೆ. ಆದರೆ ನಾವು ಏನು ಮಾಡ್ತೀವಿ, ಏನಾದರೂ ಅಡೆತಡೆ ಬಂದ ತಕ್ಷಣ ಅದ್ರ ಬಗ್ಗೆನೇ ಗಮನ ಕೊಟ್ಕೊಂಡು ಸಕ್ಸಸ್ ಆಗೋ ಕಡೆಗೆ ಯೋಚನೆನೇ ಮಾಡಲ್ಲ. ಹಾಗಾಗ್ಬಿಟ್ಟು ನಾವು ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈ ಸಕ್ಸಸ್ ಆಗಬೇಕು ಅಂತಂದರೆ ಸಕ್ಸಸ್ ಆದವ್ರನ್ನ ಮೋಟಿವೇಶನ್ ತೊಗೊಳ್ಬೇಕು. ಅವರು ಯಾವ ಥರ ಥಿಂಕ್ ಮಾಡ್ತಾರೆ, ಪ್ರಾಬ್ಲಮ್ಸ್ ಬಂದರೆ ಅವರು ಯಾವ ಥರ ಫೇಸ್ ಮಾಡ್ತಾರೆ, ಅದರಿಂದ ಏನೇನು ಕಲಿತಾ ಹೋಗ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲೂ ಅದೇ ಥರನೇ ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಸಕ್ಸಸ್ಸನ್ನು ಮುಟ್ಟಿಲ್ಲ ಅಂತಂದರೂ ಸ್ವಲ್ಪನಾದರೂ ಮುಂದುವರಿಯೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಸ್ಪೆಷಲಾಗಿ ನಾನು ಇವತ್ತು ಏನು ಮಾಡಿದ್ದೀನಿ ಅಂದರೆ ಆ್ಯಪಲ್ ಕಡುಬು ಮಾಡಿದ್ದೀನಿ, ಬ್ರೌನ್ ಕಲರ್ದು ಬೆಲ್ಲ ಹಾಕಿ ತುಂಬ ಟೇಸ್ಟ್